ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಈ ಸಾಯಂಕಾಲ ಹೊತ್ತಿಗೆ ಈ ನಮನಿ ಗುಡುಗುಡು ಓಡಿ ಬಪ್ಪುದು ಎಲ್ಲಿಗನ್ಕಂತ್ರ್ಯಾ? ಈಗ ಟೈಮ್ 6:30 ಆಯಿತು. ಒಂದು ಗನಂದಾರಿ ಕೆಲಸ ಮಾಡುವ ಅಂಥೇಳಿ ಹೊರಟಿದೆ. ಇಲ್ಲೇ ಕಾಣ್ತಿದ್ರಿ ಅಲ್ಲ, ಈ ಹೇರ್ ಸ್ಟೈಲ್ ಎಷ್ಟು ಚಂದ ಮುಡಿ ಇತ್ತಲ್ಲ. ಬೈಕಬೇಡಿ, ಇಲ್ಲೇ ಮನೆ ಹತ್ರ ಸರ್ಕಲ್ ಹಂಗೆ ಒಂದು ಹೊಸ ಯೂನಿಸೆಕ್ಸ್ ಸಲೂನ್ ಓಪನ್ ಆಗಿದ್ದಿತ್ತು. ಹೋಯ್ ಮಾತಾಡ್ದಲ್ಲಿ ಒಂದು ಒಳ್ಳೆ ಆಫರ್ ಕೊಟ್ರು. ಹಂಗಾರೆ ಕಾಂಬ ಅಂದಳಿ ಹೇಳಿ ಹೊರಟದ್. ಇಷ್ಟಕ್ಕೂ ಮಾಡೋಕೆ ಹೊರಟದೆ ಅಂತ ಅನ್ಕೊಂಡ್ರಿ? ಬಿಟೆಕ್ಸ್ ಇಲ್ಲ ಬೊಟೆಕ್ಸ್ ಅಂತ. ಇದು ಎಷ್ಟಾತೋ ಆಫರ್ ಎಂತ ಅಂತೇಳಿ ಹೇಳಿ ಗೊತ್ತಾಯ್ಕರೆ ಈ ವಿಡಿಯೋನ ಲಾಸ್ಟ್ ತನಕ ಕಾಣಿ ಅಕ್ಕ. ನಾನು ನಾರ್ಮಲಿ ಪಾರ್ಲರ್ಗೆ ಐಬ್ರೂ ಅದು ಯಾವತ್ತೋ ಒಂದಿನ ಹಾಪುದು ಬಿಟ್ರೆ ಬೇರೆ ಯಾವುದಕ್ಕೂ ಪಾರ್ಲರ್ ಖರ್ಚು ಇಲ್ಲ ನನಗೆ. ಆದರೆ ಮಂಡಿ ಮೇಲೆ ಮಾತ್ರ ಜಾಸ್ತಿ ಇನ್ವೆಸ್ಟ್ ಮಾಡಿದೆ. ನಂದು ತುಂಬ ಕರ್ಲಿ ಮತ್ತು ಫ್ರೀಝಿ ರಫ್ ಹೇರ್ ಹಂಗಾಯಿಪುಕೋಯಿ 2-3 ಟೈಮ್ಸು ಸ್ಟ್ರೈಟ್ನಿಂಗು ಕೆರಾಟಿನ್ ಆಯಿತು. ಇದೆಲ್ಲ ಆದಮೇಲೆ ಲಾಂಗ್ ಹೇರ್ ಬೇಕಂತೇಳಿ ಹೇಳಿ 2 ಇಯರ್ಸಿಂದ ಕಂಟಿನ್ಯೂ ವೀಕ್ಲಿ ಟ್ವೈಸ್ ನಾನೇ ಒಂದು ಆಯಿಲ್ ಪ್ರಿಪೇರ್ ಮಾಡಿ ಮಸಾಜ್ ಮಾಡ್ಕೊಂತಿದ್ದೆ. ಮಿಡಲಲ್ಲಿ ಏಗಳಿಕಾರ ಒಂದಿನ ಫ್ಲಾಕ್ಸೀಡ್ ಜೆಲ್ ಹಾಕಿ 2 ಇಯರ್ಸಿಂದ ಕಷ್ಟಪಟ್ಟು ಬೆಳೆಸಿದ್ದೆ ಇಷ್ಟುದ್ದ. ಹಂಗಾರೆ ಈ ಬಿಟೆಕ್ಸ್ ಮಾಡ್ರೆ ಮಸ್ತ್ ಲಾಂಗ್ ತೋರುತ್ತಲ್ಲ ಅಂತೇಳಿ ಹೇಳಿ ನಾನು ಆಸೆ ಪಟ್ಕೊಂಡು ಹೋದೆ. ಆದ್ರೆ ಅವ್ರು ಮಾಡಿದ್ದೆ ಅಂತ ಗೊತ್ತಾ? ಕಾಣಿಲ್ ಡ್ಯಾಮೇಜ್ ಹೇರ್ ಅಂತೇಳಿ ಹೇಳಿ ಪೂರ ಕಟ್ ಮಾಡಿ ಹಾಕ್ರು. ಹೊಟ್ಟೆಯೆಲ್ಲ ಉರ್ದು ಹೋಯ್ತು ಮಾರ್ರೆ. ಡ್ಯಾಮೇಜ್ ಇದ್ದದ್ದು ಹೌದು, ಆದ್ರೂ ಅಷ್ಟ ಆಸೆಯಿಂದ ಲಾಂಗ್ ಬೇಕಂತ ಹೇಳಿ 2 ವರ್ಷದಿಂದ ಅದಕ್ಕೆ ಗೊಬ್ಬರ ಹಾಕಿ ಬೆಳೆಸಿನಲ್ಲ. ಕತೆ ಹಿಂಗಾಯ್ತು. ಒಂಚೂರು ಬೇಜಾರಾಯ್ತು ಇದ್ರ ಮಟ್ಟಿಗೆ. ಹಿಂಗಿದ್ದ ಅನುಭವ ನಂಗೆ ಮಾತ್ರ ಅಲ್ಲ, ತುಂಬ ಜನಿಗೆ ಈ ಅನುಭವ ಇರತ್ತೆ. ನಿಮಗೂ ಯಾರಿಗಾರು ಹಿಂಗಿದ್ದ ಅನುಭವ ಆಯ್ತಾ? ಹಂಗಾರೆ ಒಂದು ಕಮೆಂಟ್ ಹಾಕಿ ಕಾಂಬ, ಒಂಚೂರು ಕಂಡು ಖುಷಿ ಪಡ್ತೆ ಅಕ್ಕ. ಅದು ಬಿಟ್ಟರೆ ಸರ್ವಿಸ್ ಒಳ್ಳೇದಿತ್ತು. ತುಂಬ ಲಾಂಗ್ ಪ್ರೋಸೆಸ್ ಮಾತ್ರ. ಸ್ಯಾಟರ್ಡೆ ಅಂದರೆ ನಿನ್ನೆ 7 o'clock ಸ್ಟಾರ್ಟ್ ಆಯಿತು, ಬಟ್ ಮುಗುವತ್ತಿಗೆ 11 o'clock ಆಯಿತು. ನೆಕ್ಸ್ಟ್ ವಾಶ್ ಅವರೇ ಮಾಡೋಕ್ಕಿಪ್ಪಕ್ಕೆ ಹೋಗಿ ಇವತ್ತು ಮತ್ತೆ 4:30ಗೆ ಹೋದೆ ನಾನು. ಬಟ್ 4:30ಗೆ ಹೋಗಿ ಕೂತಳು 8 o'clock ಆಯಿತು ಮುಗುವತ್ತಿಗೆ. ಇಷ್ಟು ಲಾಂಗ್ ಪ್ರೋಸೆಸ್. ಅಷ್ಟೋ ತನಕ ಕೂಕಂಬರಿಗೂ ಪೇಷನ್ಸ್ ಬೇಕು, ಮಾಡುವರಿಗೆ ಅವರಿಗೂ ಪೇಷನ್ಸ್ ಬೇಕು. ಬಟ್ ನನ್ನ ಹೇರಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ತಕ್ಕಂತ. ಆದರೂ ಅವ್ರೇನು ಗಡಿಬಿಡಿ ಮಾಡಲ, ಪೇಷನ್ಸಿಂದ ಮಾಡಿ ಕೊಟ್ರು. ಸರ್ವಿಸ್ ಅಡ್ಡಿಲ್ಲ ಅನ್ನಿಸ್ತು. ಪ್ರೈಸ್ ನನಗೆ ಅವ್ರು ಒಂದು ಪ್ಯಾಕೇಜ್ ಕೊಟ್ರು, ವರ್ತ್ ಅನ್ನಿಸ್ತು. ಬರೀ ಬೊಟೆಕ್ಸ್ಗೆ 5500 ಹೇಳಿ ಒಂದು ಸ್ಪಾ ಫ್ರೀ ಕೊಡ್ತೆ ಅಂತ ಅಂದಿದ್ದೀರ. ಆಮೇಲೆ 7000 ಪೇ ಮಾಡ್ರೆ 10,000 ವರ್ತ್ ಯಾವ ಸರ್ವಿಸ್ ಬೇಕಾದರೂ ತಗೊಂಡ್ಲಕ್ಕಂತ. ಮತ್ತು ಟೈಮ್ ಲಿಮಿಟ್ ಇಲ್ಲ ಅಂತ ಅಂದರೆ ಏಗಳಿಗೆ ಬೇಕಾದ್ರೂ ಬನ್ನಿ ಅಂತ. ನಂಗೆ ಅದು ವರ್ತ್ ಅನ್ನಿಸ್ತು. ನಾನು ಇಷ್ಟ ಮಾಡ್ಕೊಂಡು ಮೇಂಟೈನ್ ಮಾಡಲ ಅಂತಂದರೆ ಅದು ವೇಸ್ಟ್ ಅಂತ ಅನ್ಸುತ್ತೆ. ಮತ್ತು ನಾನು ಮೇಂಟೈನ್ ಮಾಡ್ಕೊಂತಂದ್ರೆ ಇನ್ನು ಎಕ್ಸ್ಟ್ರಾ ಪೇ ಮಾಡ್ತಾ ಹೋಯ್ಕ. ಅದಕ್ಕಿಂತ ನಾನು 7000 ಪ್ಯಾಕೇಜೇ ತಗೊಂಡೆ, ಇನ್ನೊಂದು 1500 ಎಕ್ಸ್ಟ್ರಾ ಪೇ ಮಾಡಿದೆ. ಬಟ್ ನನಗೆ 4 ಸ್ಪಾ ಎಕ್ಸ್ಟ್ರಾ ಸಿಕ್ದಂಗೆ ಆಯಿತು. ಸೊ ನಂಗಿದು ವರ್ತ್ ಅಂತ ಅನ್ನಿಸ್ತು. ಈ ಹೊಸ ಲುಕ್ ಬಗ್ಗೆ ನಿಮ್ಗೆ ಎಂತ ಅನ್ಸುತ್ತೆ, ಹೆಂಗೆ ತೋರ್ತೈತಂತ ಹೇಳಿ ಕಮೆಂಟ್ ಮಾಡಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್ ಆಲ್.